जेडीएस पार्टी के युवा जनता दल के प्रदेश अध्यक्ष निखिल कुमार स्वामी आज बीदर के दौरे पर पहुंचे। उन्होंने जनता दल जेडीएस पार्टी सदस्यता पंजीकरण अभियान का उद्घाटन करने के लिए पार्टी नेताओं और वरिष्ठ कार्यकर्ताओं के साथ बीदर उत्तर विधानसभा क्षेत्र के अंतर्गत गुरुद्वारा रोड स्थित लावण्या कन्वेंशन सेंटर में आयोजित सभा को संबोधित किया। इस सभा का आयोजन जेडीएस नेता सूर्यकांत नागमारपल्ली ने किया था। निखिल कुमार स्वामी ने बीदर उत्तर विधानसभा क्षेत्र में जमीनी स्तर पर जेडीएस पार्टी का निर्माण करने के लिए बूथ स्तर के नंबर 9964002028 पर मिस कॉल देकर सदस्यता पंजीकरण को सफल बनाने की अपील की है। राज्य कांग्रेस सरकार के कुप्रबंधन और कल्याण कर्नाटका के साथ हुए अन्याय सहित विभिन्न मुद्दों पर बोलते हुए उन्होंने कहा कि बीदर जिले में जेडीएस पार्टी का अपना इतिहास है और पार्टी को मजबूती से संगठित कर 2028 में श्री कुमार अन्ना को फिर से मुख्यमंत्री बनाने के लिए सभी को दिन रात काम करना चाहिए। इस अवसर पर पूर्व मंत्री बंडेप्पा खाशंपूर, नेता सूर्यकांत नागमारपल्ली, पूर्व विधायक सुरेश गौड़ा, मल्लिकार्जुन खूबा, जिला अध्यक्ष रमेश पाटिल सोलपुर, बसवराज पाटिल हारूरगेरी, सिद्धरामप्पा वांके, एंजलिन मठपति, मल्लिकार्जुन नेलगे, तानाजी शब्बीर गौतम, सागर शांतलिंग सावलगी, राजशेखर जावले, विजय कुमार, उमाकांत नागमारपल्ली, तरुण एवं पार्टी पदाधिकारी, नेता एवं कार्यकर्ता आदि उपस्थित रहे। केपी न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए देखते रहे केपी न्यूज 24/7। अधिक जानकारी के लिए चैनल को लाइक, शेयर, सब्सक्राइब जरूर करें। क्रमವನ್ನು ಬೀದರ್ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ। ಅದರ ಪರವಾಗಿ ನಾವು ನೀವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಳೆ ಮುಖಾಂತರ ಅವರಿಗೆ ಒಂದು ಸ್ವಾಗತವನ್ನು ಕೋರುತ್ತೇವೆ। ಜನರ ಒಂದಿಗೆ ಜನತಾದಳ, ಜನರ ಪರವಾಗಿ ಜನತಾದಳ, ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದರಿಗೆ, ತಾಯಿಂದಿರಿಗೆ, ಮಕ್ಕಳಿಗೆ, ರೈತರಿಗೆ ಎಲ್ಲರಿಗಾಗಿ ಹಿತ ಮಾಡ್ತಕ್ಕಂಥ ಏಕೈಕ ಪಕ್ಷ ಇರ್ತಕ್ಕಂಥ ಪಕ್ಷ ಜನತಾದಳ। ತಾವೆಲ್ಲ ಯಾವ ಪಕ್ಷದ ಕಾರ್ಯಕರ್ತರು? ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ಅಷ್ಟು ಮತಕ್ಷೇತ್ರಗಳಿಗೆ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ನಂಬರ್ 1 ಮ್ಯಾಪ್ದಾಗ ಎಲ್ಲಕ್ಕಿಂತ ನಂಬರ್ 1 ಯಾವುದಾಗದ ಅಂದ್ರೆ ಅದು ಬೀದರ್ ಅದ। ಇವತ್ತಿನ ದಿವಸ ಕಿರೀಟ ಅದೇ ಹೇಳ್ತಾ ಇದ್ದೀನಿ, ಜಾಗ ತೊದಲ್ಬೇಕಾಯ್ತದ ನಾವು ಮಾತಿನಾಗ ಬೀದರ್ ಬಸವಕರಣದಾಗ ಮಾತು ಜಾಗ ಗಡಬಡಿ ಇರ್ತಾವ। ಇವತ್ತು ಬೀದರ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜಾತ್ಯತೀತ ಜನತಾದಳದ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಯುವ ಜನತಾದಳದ ಅಧ್ಯಕ್ಷರು, ನಮ್ಮ ಪಕ್ಷದ ಭವಿಷ್ಯವೂ ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಿರಿಯ ಮುಖಂಡರು, ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಬಂಡೆಪ್ಪ ಕಾಶಂಪುರ ಅವರೇ, ಆತ್ಮೀಯ ಸಹೋದರ ಮಿತ್ರ ಸೂರ್ಯಕಾಂತ ಗುರುಪಾದಪ್ಪ ನಾಗಮರಳ್ಳಿ ಅವರೇ, ಬೀದರಿಂದ ನಾಗಮಂಗಲ ಭಾಳ ದಾರಿ ದೂರ ಇದ್ದ ಸಹಿತ JDS ಪ್ರೀತಿ ಹತ್ರ ಇದಕ್ಕೆ ನಮ್ಮ ನಿಖಿಲ್ ಅವರು ಎತ್ತರ ಬೆಳೀತಾರೆ। ನಿಮ್ಮ ಜೋರಾದ ಚಪ್ಪಾಳೆ ಈಗ ಬಂಡೆಪ್ಪ ಕಾಶಂಪುರ ಅವರು, ಮಾಜಿ ಸಚಿವರು, ಬೀದರ್ ದಕ್ಷಿಣ ಕ್ಷೇತ್ರದ ಹೆಮ್ಮೆಯ ನಾಯಕರಿಗೆ ಬಿಗ್ ಹ್ಯಾಂಡ್ಸ್, ಜೋರಾದ ಚಪ್ಪಾಳೆ। ಎಲ್ರಿಗೂ ನಮಸ್ಕಾರ। ಇವತ್ತು ಬೆಳಗ್ಗೆ ಹಿಡಿದು 8:30 ಹಿಡ್ಕೊಂಡು ಬೀದರ್ ಕಂಪ್ಲೀಟ್ ಒಂದು ರೌಂಡು ಪೂರ 4 ಮೂಲೆ ಸುತ್ತಿ ಈ ಒಂದು ಕ್ಷೇತ್ರಕ್ಕೆ ನನಗನ್ಸಿದ ಮಟ್ಟಿಗೆ ಉತ್ತರ ಕರ್ನಾಟಕ ಎಲ್ಲ ನನ್ನ ಆತ್ಮೀಯ ಬೀದರ್ ಜಿಲ್ಲೆಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಜನತಾದಳ ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕು ಘಟಕದ
ಎಲ್ಲ ತಾಲೂಕುಗಳಿಂದನೂ ಅಧ್ಯಕ್ಷರುಗಳು ಬಂದಿದ್ದಾರೆ. ಕೋಆಪರೇಟಿವ್ನ ಸದಸ್ಯರುಗಳು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಸಾಕಷ್ಟು ಜನ ಮಹಿಳಾ ಘಟಕದ ಅಧ್ಯಕ್ಷರ ಹಾದಿಯಾಗಿ ಹೆಣ್ಣುಮಕ್ಕಳುಗಳು ಬಂದಿದ್ದೀರಿ. ಒಟ್ಟಾರೆಯಾಗಿ ಇವತ್ತಿನ ಸದಸ್ಯತ್ವ ನೋಂದಣಿಯ ಈ ಒಂದು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜಿಲ್ಲೆಗಳು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ 19 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಪ್ರಾರಂಭ ಮಾಡಿದಂಥದ್ದು ತುಮಕೂರು ಜಿಲ್ಲೆಯಿಂದ. ಅಲ್ಲಿಂದ ನಮ್ಮ ಮಾತೃ ಜಿಲ್ಲೆಗಳಾಗಿರ್ತಕ್ಕಂಥ ರಾಮನಗರ ಮತ್ತು ಮಂಡ್ಯವನ್ನು ಮುಗಿಸಿ ರಾಯಚೂರು ಜಿಲ್ಲೆಯ ಸಿಂಧನೂರು, ಮಾನವಿ ಹಾಗೂ ದೇವದುರ್ಗ ತಾಲೂಕಿಗೂ ಕೂಡ ಭೇಟಿಯನ್ನು ಕೊಟ್ಟು ಈ 5ನೇ ಈ ಪ್ರವಾಸದ ಹಿನ್ನೆಲೆಯಲ್ಲಿ ಇವತ್ತೇನು ಮೊದಲನೇ ಬಾರಿ ಪಕ್ಷದ ಕಾರ್ಯಕರ್ತರ ಸಂಘಟನಾತ್ಮಕವಾದಂಥ ಒಂದು ಸಭೆಯಲ್ಲಿ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ, ಬಿದರು ಮತ್ತು ನಾಳೆ ದಿನ ಕಲಬುರಗಿಯ ಜೇವರ್ಗಿ ತಾಲೂಕಿಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಯಾದಗಿರಿ ಮತ್ತು ಶಾಪುರ ಇವೆರಡೂ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇಂದಿನಿಂದ 3 ದಿನಗಳ ಕಾಲ ಮತ್ತೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಸಾಕಷ್ಟು ಜನ ಕೇಂದ್ರ ಬಿಂದುಗಳು ಇವತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಜಿಲ್ಲೆಯ ಪ್ರಭಾವಿ ನಾಯಕರು, ಜನತಾದಳ ಪಕ್ಷದ ಕಟ್ಟಾಳುಗಳಾಗಿ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಶಾಸಕರು, ಸನ್ಮಾನ್ಯ ಕುಮಾರಣ್ಣ ಅವರ ಆಪ್ತ ಬಳಗದ ಆತ್ಮೀಯರು ಆಗಿರ್ತಕ್ಕಂಥ ಬಂಡಪ್ಪಣ್ಣ ಅವರು ಸಾಕಷ್ಟು ವಿಚಾರದ ಬಗ್ಗೆ ಈಗ ತಾನೇ ತಮ್ಮೆಲ್ಲರ ಎದುರುಗಡೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಮತ್ತೊಬ್ಬರು ತಾಲೂಕಿನ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಸುಪುತ್ರರು ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಮತ್ತು ಅವರ ಹಿರಿಯ ಸಹೋದರರು ಉಮಾಕಾಂತ್ ನಾಗಮಾರ್ಪಲ್ಲಿ ಅವರು ಮತ್ತು ಸೂರ್ಯಣ್ಣನ ಸುಪುತ್ರ ತರುಣ್ರವರು ಅವರು ಕೂಡ ಈ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಇವತ್ತು ಏನು ಮಾಡಿದ್ದಾರೆ. ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣನವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪಾಟೀಲ್ರವರೇ ಮತ್ತು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ರವರೇ, 3 ಅಧ್ಯಕ್ಷರುಗಳ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಮಠಕ್ಕೆ ಹೋಗಿದ್ವು, ಗುರುದ್ವಾರಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಮಠದಲ್ಲಿ ಶಿವಶಂಕರ್ ಸ್ವಾಮಿಗಳ, ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಪ್ರವಾಸ ಕೈಗೆತ್ಕೊಂಡಿರ್ತಕ್ಕಂಥದ್ದು ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರ ಜೊತೆಗೂಡಿ ಇವತ್ತು ನಿಮ್ಮ ಸಂಪರ್ಕ, ನಿಮ್ಮ ಸಂಬಂಧ, ನಿಮ್ಮ ಬಾಂಧವ್ಯವನ್ನು ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆಯಲ್ಲಿ ಬರಿತಕ್ಕಂಥ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಬಂದಿದ್ದೇನೆ. ಹಲವಾರು ವರ್ಷಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬೆಂಬಲವಾಗಿ ನಿಂತು
ಪಕ್ಷದ 7 ಬೀಳುಗಳಲ್ಲಿ ಧೃತಿಗೆಡದಿರ ಪಕ್ಷವನ್ನ ಮುನ್ನಗ್ಸಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಬೀದರ್ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಪ್ರಮುಖ ಮುಖಂಡರುಗಳ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಏನು ಪಾಲ್ಗೊಂಡಿದ್ದೀರನ್ನ, ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ಸುದ್ದಿಯನ್ನು ತಲುಪಿಸ್ತಕ್ಕಂಥದಕ್ಕೆ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಹೆಚ್ಚಾಗಿ ಅವರ ಜೊತೆ ಸಮಯ ಕಳೆದಾಗ ನಾನು ಗಮನಿಸಿದ್ದು, ಅವರ ತಂದೆಯವರು ಈ ಭಾಗದಲ್ಲಿ 6 ಬಾರಿ ಶಾಸಕರಾಗಿ